ನಮಸ್ಕಾರ. ಈ ದಿನ ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ 27 ನಕ್ಷತ್ರಗಳಲ್ಲಿ 19ನೇ ನಕ್ಷತ್ರ ಮೂಲ ನಕ್ಷತ್ರದ ಬಗ್ಗೆ ನೋಡೋಣ. ಈ ಮೂಲ ನಕ್ಷತ್ರದವರು ತುಂಬ ಒಳ್ಳೆಯವರು ಮತ್ತು ಧನವಂತರು. ಈ ಮೂಲ ನಕ್ಷತ್ರದ ಅಧಿಪತಿ ಕೇತು ಗ್ರಹ ಮತ್ತು ಧನುಷ್ಯ ರಾಶಿ ಅಧಿಪತಿ ಗುರು. ಇವರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. 9ನೇ ಮನೆಯಲ್ಲಿ ಏನಾದರೂ ರಾಹು ತೊಂದರೆ ಕೊಟ್ಟರೆ ಮಾತ್ರ ಸೋದರ ಮಾವನಿಗೆ ಮತ್ತು ತಂದೆಗೆ ಸ್ವಲ್ಪ ಸಮಸ್ಯೆ ಇದೆ. ಹುಟ್ಟಿದಾಗ ಸೋದರ ಮಾವನಿಗೆ 9ನೇ ಮನೆಯಲ್ಲಿ ಕೆಟ್ಟ ಗ್ರಹಗಳ ನೋಟ ಇದ್ದರೆ ಸ್ವಲ್ಪ ತಂದೆ ಮತ್ತು ಸೋದರ ಮಾವನಿಗೆ ಗಂಡಾಂತರ ಇದೆ. ಅಷ್ಟು ಬಿಟ್ಟರೆ ಉಳಿದಂತೆ ಈ ನಕ್ಷತ್ರ ಅದ್ಭುತವಾದ ನಕ್ಷತ್ರ. ಈ ನಕ್ಷತ್ರದಲ್ಲಿ ಹುಟ್ಟಿರೋರು ಸ್ಥಿರವಾಗಿರೋರು ಮತ್ತು ಮಾನವಂತರು, ಸಂಪ್ರದಾಯಸ್ಥರು, ಅಷ್ಟೇ ಉದಾರ ಜೀವಿಗಳು, ದಾನ ಧರ್ಮದಲ್ಲಿ ಕೊಡುಗೈ ದಾನಿಗಳವರು. ನೆಕ್ಸ್ಟ್ ಇವ್ರು ಹೇಗಿರುತ್ತೆ ಲೀಡರ್ಶಿಪ್ ಕ್ವಾಲಿಟಿ ಅಂದರೆ ಎಲ್ಲರಿಗೂ ಒಳಿತಾಗುವ ಹಾಗೆ ಮಾಡುವಂಥ ಗುಣ ಇವರಲ್ಲಿ ರೂಢಿತ ಬಂದ್ಬಿಟ್ಟಿರುತ್ತೆ. ಜವಾಬ್ದಾರಿಯನ್ನು ತಗೋತಾರೆ. ಯಾವುದೇ ಕಾರ್ಯ ತಗೊಂಡ್ರು ಬೇರೆ ನಕ್ಷತ್ರದ ಹಾಗೆಲ್ಲ ಇವರು ಜವಾಬ್ದಾರಿ ತಗೊಂಡ್ರೆ ಅದು ಪೂರ್ತಿ ಮುಗಿಯುವವರೆಗೂ ಅಲ್ಲೇ ಇರ್ತಾರೆ. ನೀವು ನೋಡಿ, ಊರಲ್ಲಿ ಯಾರಾದರೂ ಒಂದು ಫಂಕ್ಷನ್ ನಡೆದ್ರೆ ಒಂದು ಜವಾಬ್ದಾರಿ ತಗೊಂಡ್ರೆ ಅವ್ರು ಅಲ್ಲೇ ಟೆಂಟ್ ಹಾಕ್ಬಿಡ್ತಾರೆ. ಯಾಕೆ ಹೇಳಿ? ಜವಾಬ್ದಾರಿ ತಗೊಂಡ್ಮೇಲೆ ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡುವಂಥವ್ರು ಇವರು. ಇಂಜರಿ ಅಲ್ಲ, ಮತ್ತು ಇನ್ನೊಂದು ಹೃದಯಪೂರ್ವಕವಾಗಿ ಮಾಡುವಂಥವ್ರು. ಹಾಗೆ ನಾಯಕತ್ವದ ಲಕ್ಷಣಗಳಿದೆಯಲ್ಲ, ಅದು ತುಂಬ ಇರುತ್ತೆ ಈ ಧನುಷ್ಯ ರಾಶಿಯಲ್ಲಿ. ಯಾಕೆ ಅಂದರೆ ಗುರು ಅವ್ರಿಗೆ ಆ ಥರ ಪ್ರಚೋದನೆಯನ್ನು ಕೊಡ್ತಾನೆ. ಮತ್ತು ಕೇತು ಇದೆಯಲ್ಲ, ಕೇತು ಕಾಂಬಿನೇಷನ್ ಗುರುನ್ ಜೊತೆ ಇದ್ದಾಗ ಅದ್ಭುತ ಯೋಗ ಇದೆ ಅವರಿಗೆ. ರಾಜಕೀಯದಲ್ಲಿದ್ದರೆ ಮಿಂಚಿಬಿಡ್ತಾರೆ. ಉದ್ಯೋಗ ಸ್ಥಾನದಲ್ಲಿ ಯಾವ್ದಾದ್ರು ಒಳ್ಳೊಳ್ಳೆ ಬಡ್ತಿಗಳನ್ನು ತಗೋತಾರೆ, ಅವಾರ್ಡ್ಗಳನ್ನು ತಗೋತಾರೆ. ತುಂಬ ಸನ್ಮಾನಿತರಾಗುವಂಥವರು ಧನುಷ್ಯ ರಾಶಿಯವರು. ಯಾಕೆ ಅಂದರೆ ಅವರಲ್ಲಿರ್ತಕ್ಕಂಥ ಗುಣಗಳನ್ನು ಗುರು ಆ ಥರ ಕ್ರಿಯೇಟಿವಿಟಿ ಮೈಂಡ್ ಕೊಡ್ತಾನೆ. ಒಂದು, ಅಲ್ಲಿ ಜವಾಬ್ದಾರಿ ಯಾರು ತಗೋತಾರೋ ಅವರು ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ. ಇಷ್ಟೇ ಇರೋದು. ಜವಾಬ್ದಾರಿ ತಗೊಳ್ಳೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಗುರು ಇರೋದ್ರಿಂದ ಅಲ್ಲಿ ಹಿಂಜರಿಕೆ ಇರಲ್ಲ. ಗುರು ತನ್ನ ಕಾರ್ಯವನ್ನು ಈ ಥರ ಮಾಡು ಅಂತ ಆಕ್ಟಿವೇಟ್ ಮಾಡ್ತಾನೆ. ಆ ಗುರುಗ್ರಹ ಅದು ಏನಾದರೂ ಲಗ್ನದಲ್ಲಿ ಅಥವಾ ಚಂದ್ರಮ ಪಾಸಿಟಿವ್ ಆಗಿದ್ದ ಅಂದರೆ ಅವರು ಅದ್ಭುತವಾದ ದಾನಿಗಳು, ಅದ್ಭುತವಾದ, ಅವರಲ್ಲಿ ಹೇಳಲಿಕ್ಕೆ ತುಂಬ ಇದೆ. ಅದರಲ್ಲಿ ಅಷ್ಟೊಂದನ್ನು ಮಾಡಿ ತೋರಿಸುವಂಥವರು ಮೂಲ ನಕ್ಷತ್ರದವರು. ಹೀಗಾಗಿ ಈ ನಕ್ಷತ್ರದವ್ರನ್ನ ನಾನು ಆದಷ್ಟು ಇದನ್ನ ಸಸಿ ನೆಡೋದಕ್ಕೆ ಮತ್ತು ಯಾತ್ರೆ ಮಾಡಲಿಕ್ಕೆ, ಎಲ್ಲಾದರೂ ದೇವಸ್ಥಾನಗಳಿಗೆ ಯಾತ್ರೆ ಮಾಡಲಿಕ್ಕೆ ನಾವು ಇದನ್ನ ಕೊಡ್ತೇವೆ. ಮತ್ತು ಮೂಲ ನಕ್ಷತ್ರದಲ್ಲಿ ದೋಷ ಇದ್ದವರು ಸ್ವಲ್ಪ ತೊಗರೆ ಬೇಳೆಯನ್ನು ದಾನವಾಗಿ ಕೊಡೋದು ಶ್ರೇಷ್ಠವಾಗಿರುತ್ತೆ. ತೊಗರೆ ಬೇಳೆ ದಾನವಾಗಿ ಕೊಡಿ. ಇದು ನಿಮಗೆ ಜಾತಕದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮೂಲ ನಕ್ಷತ್ರದವರು ಸ್ವಲ್ಪ ಸ್ವಲ್ಪ ದಾನ ಮಾಡ್ತಾ ಇರಿ. ನಿಮಗೆ ಭಗವಂತ ಒಳ್ಳೆ ರೀತಿಯಿಂದ ಗುರು ಸಪೋರ್ಟ್ ಮಾಡ್ತಾನೆ. ಹಾಗೆ ಇದು ಈ ನಕ್ಷತ್ರದವರು ವೈಡೂರ್ಯವನ್ನು ಧರಿಸ್ಬೇಕಾಗುತ್ತೆ. ಹರಳುಗಳಲ್ಲಿ ವೈಡೂರ್ಯ ಇವ್ರದ್ದು ಲಕ್ಕಿ ಸ್ಟೋನ್ ಆಗಿರುತ್ತೆ. ಮತ್ತು ರಾಶಿಯ ಪ್ರಕಾರ ಹಳದಿ ಪುಷ್ಪರಾಗವನ್ನು ಧರಿಸ್ಬೇಕಾಗುತ್ತೆ. ಪುಷ್ಪರಾಗ ಇವ್ರದ್ದು ಹಳದಿ ಪುಷ್ಪರಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅವರಿಗೆ. ಹೀಗಾಗಿ ಹರಳುಗಳನ್ನು ಧರಿಸಿ ಮತ್ತು ನಿಮ್ಮ ಗುರುಸ್ಮೃತಿಯ ಒಂದು ಪೂಜೆಯನ್ನು ಯಾವುದು ಯಾತ್ರಾ ಕ್ಷೇತ್ರಗಳಿಗೆ, ನಿಮ್ಮ ಮನೆ ದೇವರಿಗೆ ಅಥವಾ ಗುರುಸ್ಥಾನಕ್ಕೆ ಹೋಗಿ ದರ್ಶನವನ್ನು ವರ್ಷಕ್ಕೊಮ್ಮೆ ಮಾಡ್ಕೊಂಡು ಬನ್ನಿ. ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಿನ್ನೆ ಒಬ್ಬರು ಮೆಸೇಜ್ ಮಾಡಿದಿರಿ, ನನಗೆ ಭಯ ಕಾಡ್ತಾ ಇದೆ ಗುರುಗಳೇ ಅಂತ ಕೇಳಿದಿರಿ. ಯಾಕೆ ಫಿಯರ್ಲೆಸ್? ಭಯ ಯಾಕೆ ಆಗ್ತಾ ಇದೆ? ಫಿಯರ್ ಯಾಕೆ ಬರ್ತಾ ಇದೆ? ಭಯ ನಿಮ್ಮ ಒಳಗಡೆ ಇರ್ತಕ್ಕಂಥ ಅಸತ್ಯವನ್ನ ತೋರ್ಪಡಿಸುತ್ತೆ. ನೋಡಿ ಎಷ್ಟು ಅದಕ್ಕೆ ಮೀನಿಂಗ್ ಹೆಂಗಿದೆ ನೋಡಿ. ಭಯಗೆ ಮೂಲ ಅಸತ್ಯ. ನಿರ್ಭಯದಲ್ಲಿ ನೇರವಾಗಿರ್ತಾರೆ, ನಡೆನುಡಿಗಳು ಎಲ್ಲ ನೇರವಾಗಿರುತ್ತೆ. ಭಯ ಇದೆ ಅಂದ್ರೆ ಅಸತ್ಯ ತಾಂಡವವಾಡ್ತಾ ಇದೆ. ಯಾವುದೋ ಒಬ್ಬ ಅಧಿಕಾರಿ ತುಂಬಾ ಲಂಚ ತಗೊಂಡ್ಬಿಟ್ಟಿದ್ದಾನೆ. ಎಲ್ಲಿ ಲೋಕಾಯುಕ್ತರು ಬರ್ತಾರೋ, ಎಲ್ಲಿ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ ಅನ್ನೋ ಭಯ ಕಾಡ್ತಾ ಇರುತ್ತೆ. ಯಾಕೆ ಆ ಭಯ ಬರುತ್ತೆ ಅಂದ್ರೆ ಅಸತ್ಯ ತಾಂಡವಾಡ್ತಾ ಇದೆ.
ಸತ್ಯದಲ್ಲಿ ನಿರ್ಭಯತೆ ಇರ್ತದೆ. ಸತ್ಯವನ್ನು ಅನುಸರಿಸಿ ನೀವು ನಿರ್ಭಯತೆಯಲ್ಲಿರ್ತೀರಿ. ಯಾರಿಗೆ ಅದರ ಅವಶ್ಯಕತೆ ಏನಿದೆ? ನೇರವಾದ ನಡೆಗುಡುಗಳಿರ್ತಾವಲ್ಲಿ. ನಡೆ ನುಡಿ ಶ್ರೇಷ್ಠವಾಗಿರುತ್ತೆ. ಮತ್ತೆ ಅಲ್ಲಿ ಎಲ್ಲಿ ಕಲ್ಮಶ ಇರಲ್ಲ. ಅಲ್ಲಿ ಇದರಲ್ಲಿರ್ತಕ್ಕಂಥದ್ದು ಒಂದೇ ಅಸತ್ಯ ನಿಮ್ಮನ್ನ ಭಯಗ್ರಸ್ತನನ್ನಾಗಿ ಮಾಡುತ್ತೆ. ಕೆಲವೊಬ್ಬರಿಗೆ ನೀರಿನ ಭಯ ಇರುತ್ತೆ, ಕೆಲವೊಬ್ಬರಿಗೆ ಪ್ರಾಣಿ ಪಕ್ಷಿಗಳ ಹಾವುಗಳ ಭಯ ಇರುತ್ತೆ, ಕೆಲವೊಬ್ಬರಿಗೆ ಏನೇನೋ ಭಯ ತನ್ನಿಂತಾನೇ ಬಂದು ಒಕ್ಕಳ್ತಿರುತ್ತೆ. ಆ ಭಯಗಳಿಗೆ ಎಲ್ಲ ಪರಿಹಾರ ಅಂದ್ರೆ ಧ್ಯಾನ, ಮಂತ್ರ ಸಾಧನೆ. ಇದರಿಂದ ನೀವು ಭಯವನ್ನ ಹೋಗಲಾಡಿಸಬಹುದು. ಹೀಗಾಗಿ ನೀವು ಏನ್ ಪ್ರಶ್ನೆ ಕೇಳಿದಿರಲ್ಲ, ಇದಕ್ಕೋಸ್ಕರ ನೀವು ಧ್ಯಾನವನ್ನ ಮತ್ತು ಮಂತ್ರವನ್ನ ನಿಮ್ಗೆ ವಾಟ್ಸಪ್ ಕಳಿಸ್ತೇನೆ. ಅದನ್ನ ಪ್ರತಿದಿನ 108 ಸಾರಿ ಚಾಟ್ ಮಾಡಿ. ಆಗ ನಿಮ್ಗೆ ಭಯದಿಂದ ನೀವು ಹೊರಗಡೆ ಬರ್ತೀರಿ. ಧನ್ಯವಾದಗಳು.